ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಸ ಅಂತೂ ಗಾಳಿ ಬೀಸ್ತಾ ಇದೆ, ಸಿಕ್ಕಾಬಟ್ಟೆ ಗಾಳಿ. ಎಲೆ ಎಲ್ಲ ಫುಲ್ಲು ಬಿದ್ದಿದೆ ನೋಡಿ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಗುಡಿಸ್ತಾನೇ ಇದ್ದೀನಿ. ನಾನು ಬಂದು ಒಂದು ವಾರ ಆಯಿತು ಟೆರೆಸ್ಸಿಗೆ. ಹಿಂಗೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ರೌಂಡ್ ಹೊಡಿತಾ ಇದೆ. ಮಳೆ ಬಂದಿರೋ ಕಾರಣ ಇವಾಗಲೂ ನೋಡಿ ಮಳೆ ಬಂದಿದೆ, ಆದರೆ ಗಾಳಿ ಬೀಸ್ತಿದೆ. ಇದೊಂದು 3ನೇ ಸಲ ಏನು ನಾನು ಆ ಕಡೆಯಿಂದ ಈ ಕಡೆ ಗುಡಿಸ್ತಿರೋದು, ಈ ಕಡೆಯಿಂದ ಆ ಕಡೆ ಗುಡಿಸ್ತಿರೋದು. ಗುಡಿಸಿ ಅಲ್ಲೇ ಎತ್ತಿ ಹಾಕಿ ಇಷ್ಟು ಗುಡಿಸ್ಕೊಂಡು ಬಂದಿದ್ದೀನಿ. ಸಿಕ್ಕಾಬಟ್ಟೆ ಗಾಳಿ. ಅದೇ ಹೇಳೋದು, ಪ್ರಕೃತಿಗೆ ವಿರುದ್ಧವಾಗಿ ಏನೂ ಮಾಡಬಾರ್ದು ಅಂತ. ಹಂಗಾಗಿದೆ ಇವತ್ತು. ಸ್ವಲ್ಪ ಹಿಂಗೆ ಒಂದು ಕಡೆ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡ್ರೆ ಇದೇ ಕತೆ. ಒಂದೆರಡು ದಾಸವಾಳ ಗಿಡ ಇತ್ತು, ಅದನ್ನು ಹಾಕ್ಕೊಳ್ಳೋಣ ಪಾಟ್ಗೆ ಅಂತ ಹೇಳಿ ಹಾಕ್ಲಿಕ್ಕೆ ಅಂತ ಬಂದೆ. ಇದು ಫುಲ್ಲು ಗುಡಿಸಿದ್ದೆ, ಪುನಃ ಫಸ್ಟಿಂದ ಗುಡಿಸ್ಬೇಕು. ನೋಡಿ, ಇದು ಆ ಕಡೆಯಿಂದ ಗುಡಿಸ್ದೆ, ಈ ಕಡೆಯಿಂದ ರೌಂಡ್ ಹೊಡಿತೈತೆ. ಇದು ಜಾಸ್ತಿ ಎಲೆಗಳಿರೋದು ನಿತ್ಯ ಪುಷ್ಪ. ಅದು ಜಾಸ್ತಿ ಅದು ಗಿಡ ಇದೆಯಲ್ಲ, ಹಾಗಾಗಿ ನಿತ್ಯ ಪುಷ್ಪ ಎಲೆಗಳೇ ಜಾಸ್ತಿ ಬೀಳ್ತಾ ಇದೆ. ಎಲೆ ಹೂವು ಎಲ್ಲ ಜಾಸ್ತಿ ಇದೆ. ನೋಡಿ ಎಷ್ಟಿದೆ. ಎಲ್ಲ ಪಾಟಲ್ಲೂ ನಿತ್ಯ ಪುಷ್ಪ ಗಿಡ ಬಂದ್ಬಿಟ್ಟಿದೆ. ಅದು ಮಳೆ ಬಂದಮೇಲಂತೂ ಫುಲ್ಲು ನಾವೆಷ್ಟೇ ಗೊಬ್ಬರ ಹಾಕಿ ಏನೇ ಆರೈಕೆ ಮಾಡಿದ್ರು ಗಿಡಗಳನ್ನ ಚೆನ್ನಾಗಾಗಿರಲಿಲ್ಲ. ಈಗ ಮಳೆ ಶುರು ಆದಮೇಲೆ ಸ್ವಲ್ಪ ಪರವಾಗಿಲ್ಲ. ನಾನು ಇದೊಂದು ವೈಟು ದಾಸವಾಳ ನನ್ನ ಹತ್ರ ಮೊದಲಿತ್ತು, ಈಗ ಒಣಗೋಗ್ಬಿಟ್ಟಿತ್ತು. ಹಾಗಾಗಿ ಇದೊಂದು ಪಾಟ್ಗೆ ಹಾಕ್ಕೊಂಡೆ. ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದೊಂದು ಮತ್ತು ಮಲ್ಲಿಗೆ ಗಿಡ ಒಂದು ಹಾಕಿದೆ. ಇದು ನಾನು ಪಾಟ್ಗೆ ಹಾಕಿದ್ನಲ್ಲ, ಅದ್ರ ಕವರು ಇಲ್ಲಿರುತ್ತೆ. ಹೋಗ್ಬೇಕಿದ್ರೆ ಎತ್ಕೊಂಡು ಹೋಗ್ತೀನಿ. ಹಸಿ ಕಸ ಒಣ ಕಸ ಬರುತ್ತಲ್ಲ, ಅವಾಗ ಹಾಕಬೇಕು. ಇಷ್ಟು ಗಲೀಜಿದೆ. ಇದನ್ನೆಲ್ಲ ಪಾಟ್ ಕೆಳಗಡೆಗೆ ಹಾಕ್ತೀನಿ. ಇದರಲ್ಲಿ ಏನಿಲ್ಲ, ಬರೀ ಹೂವು ಎಲೆ ಮಾತ್ರ ಇರೋದು. ಹಾಗಾಗಿ ಇದು ಮಲ್ಲಿಗೆ ಗಿಡ ಸಿಕ್ಕಾಬಟ್ಟೆ. ನಾನು ನೆಡಬೇಕಿದ್ರೆ ಎಲೆ ಎಲ್ಲ ಕತ್ರಿಲಿ ತೆಗೆದುಬಿಟ್ಟಿದ್ದೆ. ಇಷ್ಟು ಮಗ್ಗಿಬಿಟ್ಟಿದೆ ನೋಡಿ. ಇಲ್ಲಿವರೆಗೂ ಇತ್ತು, ಒಂದೆಲೆನೂ ಬಿಡದೆ ತೆಗೆದಿದ್ದೆ. ಇದ್ರ ಪಕ್ಕನೇ ಇನ್ನೊಂದು ಗಿಡ ಇದು ಹಾಕಿದ್ದೀನಿ. ಇದು ಹೊಸ ಗಿಡ. ಇದು ಸಣ್ಣದಾಗಿ ಚಿಗುರ್ತಾ ಇತ್ತು. ಅದರಲ್ಲೇನು ಅಷ್ಟೇನು ಎಲೆ ಇರಲಿಲ್ಲ, ಹಾಗಾಗಿ ನಾನು ಅದನ್ನು ತೆಗಿಲಿಲ್ಲ. ಇದು ಮಾಮೂಲಿ ಮೊದಲೇ ಒಂದಿತ್ತು. ಯಾಕೋ ಗಿಡ ಇದು ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ, ಆದರೂ ಅದರಲ್ಲೇ ಬಿಟ್ಬಿಟ್ಟಿದೆ. ನೋಡೋಣ ಎಷ್ಟು ಮಟ್ಟಿಗೆ ಬಿಡತ್ತೆ ಅದು ಅನ್ನೋದು ಗೊತ್ತಿಲ್ಲ. ನಮ್ಮದು ವಾಟರ್ ಆ್ಯಪಲ್ ಗಿಡ ಹೋಗಿ ಬರೀ ಎಲೆ ಎಲ್ಲ ಬಿದ್ದು ಹಿಂಗೆ ಆಗಿದೆ ಇದ್ರ ಕತೆ. ನಮ್ಮದು ಡ್ರ್ಯಾಗನ್ ಫ್ರೂಟ್ 2 ಬಿಟ್ಟಿದೆ. ಗಿಡ ಮಾತ್ರ ಇಷ್ಟು ಉದ್ದ ಹೋಗಿದೆ. ಇಷ್ಟು 2 ಬಿಟ್ಟಿರೋದು ಈ ಸಲ. ಒಳ್ಳೆ ಫಸ್ಟ್ ಟೈಮು 2, ಆಮೇಲೆ 1, ಆಮೇಲೆ 2, ಒಂದು 3 ವರ್ಷದಿಂದ 3-4 ವರ್ಷದಿಂದ ಬಿಡ್ತಾ ಇದೆ. 1-2 ಬಿಡುತ್ತೆ. ಒಂದು 3 ಪಾಟಲ್ಲಿ ಹಾಕಿದ್ದೀನಿ, ಆದರೂ ಒಂದು 2 ಬಿಟ್ಟಿದೆ ಅಷ್ಟೇ ಈ ಸಲ. ನೋಡೋಣ ಮತ್ತೆ ಪುನಃ ಬರುತ್ತೋ ಏನೋ ಗೊತ್ತಿಲ್ಲ. ಆಗಸ್ಟಿಗೆ ಬಿಡಬೇಕದು ಆ್ಯಕ್ಚುಲಿ. ನೋಡೋಣ ಹೆಂಗೆ ಬಿಡುತ್ತೆ ಏನೋ ಅನ್ನೋದು ಗೊತ್ತಿಲ್ಲ. ನೋಡಿ, ಇದ್ರದ್ದೇ ಫುಲ್ಲು ಎಲೆ ಎಲ್ಲ ಟೆರೇಸಲ್ಲಿ ಓಡಾಡ್ತಿರೋದೆಲ್ಲ ಇದ್ರದ್ದು. ಮತ್ತು ಇದು ಗಣಿಗಿಲೆ ಹೂವು ಮತ್ತು ಇದ್ರದ್ದು ಎಲೆ ಹೂವು ಮತ್ತು ಜಾಸ್ತಿ ಇದು. ಹಾಗಾಗಿ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದೆ. ಇವತ್ತು ಮಲ್ಲಿಗೆ ಗಿಡ ಒಂದು, ದಾಸವಾಳ ಗಿಡ ಒಂದು ಹಾಕಿದ್ದೀನಿ. ನೋಡೋಣ. ಇದಂತೂ ನೋಡಿಬಿಟ್ಟು ಖುಷಿ ಆಗೋಯ್ತು. ಒಂದು ವಾರದಿಂದ ಬಂದೇ ಇರಲಿಲ್ಲಲ್ಲ, ಹಾಗಾಗಿ ನನಗಂತೂ ಭಾಳ ಖುಷಿ ಆಯಿತು ಇದು ನೋಡಿಬಿಟ್ಟು. ಮಲ್ಲಿಗೆ ಗಿಡನ ನನಗೆ ಯಾಕೋ ಮಲ್ಲಿಗೆ ಗಿಡ ಜಾಸ್ತಿ ಹಾಕ್ಕೊಂಡ್ಬಿಡ್ಬೇಕು ಅಂತಲೇ ಅನ್ನಿಸ್ತಿದೆ. ಮಲ್ಲಿಗೆ, ಕನಕಾಂಬರ, ದಾಸವಾಳ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೇವಂತಿಗೆ ಗಿಡ ಅದ್ರ ಕೆಳಗಡೆ, ಶೀಟ್ ಕೆಳಗಡೆ ಇದೆ. ಅದನ್ನು ಸ್ವಲ್ಪ ಬಿಸಿಲಿಗೆ ತೆಗೆದಿಡಬೇಕು ಮಳೆ ಬಂದಾಗ. ಈಗೇನು ಜಾಸ್ತಿ ಮಳೆ ಏನು ಬರ್ತಿಲ್ವಲ್ಲ, ಹಾಗಾಗಿ ಏನೂ ಆಗಲ್ಲ ಅಂದ್ಕೊಂಡಿದ್ದೀನಿ. ಅದನ್ನು ರೀಪಾಟ್ ಎಲ್ಲ ಪಾಟ್ಗೆಲ್ಲ ಹಾಕಬೇಕು ಸಪ್ರೇಟು. ಇನ್ನೂ ಅದೂ ಹಾಕಿಲ್ಲ. ಇದೊಂದು ನಿಂಬೆಹಣ್ಣು ಅವತ್ತಿಂದ ಹಣ್ಣು ಆಗ್ತಾನೇ ಇದೆ, ಇನ್ನೂ ದಪ್ಪ ಆಗಬೇಕಿದು ಅನಿಸುತ್ತೆ. ಇದು ನಿತ್ಯ ಮಲ್ಲಿಗೆ. ಇದು ಕೆಳಗೆಲ್ಲ ಕಳೆ ಬಂದುಬಿಟ್ಟಿದೆ. ಮಳೆ ಬಂದಮೇಲಂತೂ ಒಂದು ವಾರಕ್ಕೆ ಫುಲ್ಲು ಕಳೆ ಬಂದುಬಿಟ್ಟಿದೆ. ಹಾಗಾಗಿ ಇದನ್ನೆಲ್ಲ ತೆಗೆದುಬಿಟ್ಟು ಇನ್ನೊಂದು ಮಲ್ಲಿಗೆ ಗಿಡ ಇದೆ, ಅದ್ರ ಜೊತೆಲಿ ಹಾಕ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಅದು ಹೇಗಾಗತ್ತೆ ಅಂತ. ಇದು ಇಲ್ಲಿ ಪುದೀನ
ಹಾಗೆ ಮಾವಿನ ಗಿಡ ಮತ್ತು ಎಕ್ಕದ ಗಿಡ ಬಂದಿದೆ. ಮೋಸ್ಟ್ಲಿ ಅದು ಯಾವ ಕಲರ್ ಅಂತ ಗೊತ್ತಿಲ್ಲ. ಟೆರೆಸಲ್ಲಿ ಪಾಟಲ್ಲಿ ಎಕ್ಕದ ಗಿಡ ಇರ್ಬೋದಾ ಇಲ್ವಾ ಗೊತ್ತಿಲ್ಲ ನನಗೆ. ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೇನಾದರೂ ಗೊತ್ತಿದ್ದರೆ ಎಕ್ಕದ ಗಿಡ ಇರ್ಬೋದಾ ಇರಬಾರ್ದಾ ಟೆರೆಸಲ್ಲಿ ಪಾಟಲ್ಲಿ ಅಂತ ನನಗೆ ಕಮೆಂಟ್ನಲ್ಲಿ ಖಂಡಿತ ತಿಳಿಸ್ಬೇಕು. ನೋಡಿ ಇಲ್ಲಿ 3 ಗಿಡ ಇದೆ. ಇದು ಸಪೋಟ ಗಿಡ ಅಂತೂ ಜೋರಾಗಿ ಗಾಳಿ ಬೀಸಿದಾಗ ಹಿಂಗೆ ಆಡ್ತಿರುತ್ತೆ. ಯಾವಾಗ ಬೀಳುತ್ತೆ ಯಾವ ಕಡೆ ಬೀಳುತ್ತೋ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಹೂ ಬಿಟ್ಟಿತ್ತು, ಒಂದು ಕಾಯಾಗಿಲ್ಲ. ಯಾಕೆಂದರೆ ಇದು ಅದೇ ಬಂದಿದ್ದು ನಾಟಿದ್ದು. ನಾನೇನು ಇದ್ರದ್ದೇನು ಹಾಕಿರಲಿಲ್ಲ, ಇಲ್ಲಿ ಫಾರಮ್ದೇನು ಹಾಕಿರಲಿಲ್ಲ. ನೋಡಿ ಹಿಂಗೆ ಆಡ್ತಾಯಿದೆ. ನಮ್ಮ ಟೆರೆಸಲ್ಲಿ ದೊಡ್ಡ ಗಿಡ ಅಂದರೆ ಇದೇನೆ. 4 ದಿನದಿಂದ ಬಂದಿಲ್ಲ ಅಲ್ಲ, ಈ ರೋಸ್ ಪೆಟಲ್ಸ್ ಎಲ್ಲ ಬಿತ್ತು ಎಲ್ಲ. ಇಲ್ಲೊಂದು 4 ಬಿಟ್ಟು, ಇಲ್ಲೊಂದು 5 ಬಿಟ್ಟಿದೆ, ಇಲ್ಲೊಂದು 4 ಬಿಟ್ಟಿದೆ. ಎಲ್ಲ ಬಿದ್ದು ಒಣಗೋಗಿ ಫುಲ್ಲು ಎಲ್ಲ ಟೆರೆಸಲ್ಲಿ ಎಲೆ ಹೂವು ಎಲ್ಲ ಮಿಕ್ಸ್ ಆಗಿ ಎಲ್ಲ ಚೆನ್ನಾಗಿ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆಲ್ಲ ಫುಲ್ಲು ಗಾಳಿ ಬೀಸಿದಾಗೆಲ್ಲ ಫುಲ್ಲು ರೌಂಡ್ ಹೊಡೆದಿದೆ. ಇದು ಮರಳೆ ಹೂವು ನೋಡಿ. ಸಂಜೆ ಒಂದು 4 ಆಯಿತು. ಈ 4 ಹರಳಿರೋದ್ರಿಂದನೇ ಟೆರೆಸಲ್ಲೆಲ್ಲ ಗಮ್ ಅಂತ ಇದೆ ಗಾಳಿ ಬೀಸ್ತಿರೋದಕ್ಕೆ. ಇದು ಗಾಳಿ ಬೀಸಿದ್ರೆ ಬೇಗ ಹರಳ್ಕೊಂಡ್ಬಿಡತ್ತೆ ಮಗ್ಗು. ಸಂಜೆ ಆಗ್ತಿದ್ದಂಗೆ ನಾನು ನಿಮ್ಗೆ ಇನ್ನೊಂದು ದಾಸವಾಳ ಗಿಡ ತೋರಿಸ್ಬೇಕು. ಹಾಗೆ ಇದು ಒಂದು ಮಲ್ಲಿಗೆ ಗಿಡ. ಇದು ಯಾಕೋ ಡಲ್ಲಾಗಿದೆ, ಫುಲ್ ಡಲ್ಲಿದೆ. ಅದು ಗೊತ್ತಿಲ್ಲ, ಕಟ್ ಮಾಡಬೇಕು. ಇದೊಂದು ದಾಸವಾಳ ತುಂಬಾ ಚೆನ್ನಾಗಿದೆ. ಸಿಂಗಲ್ ಪೆಟಲ್ಲು, ಸುತ್ತ ಲೈಟ್ ಪಿಂಕು, ಮಧ್ಯ ಡಾರ್ಕ್ ಪಿಂಕ್ ಇದೆ. ಅರಳಿದಾಗ ನಾನು ನಿಮ್ಗೆ ಅದೊಂದು ಫೋಟೋ ಹಾಕ್ತೀನಿ. ತುಂಬಾ ಚೆನ್ನಾಗಿದೆ ಇದನ್ನು ನಾನು ಮೈಸೂರಿಂದ ತೊಗೊಂಡು ಬಂದೆ. ಮೈಸೂರಿಗೆ ಹೋಗಿದಾಗ ತುಂಬಾ ಚೆನ್ನಾಗಿದೆ. ಅದೆಲ್ಲ ಬೇರೆ ಕಡೆ ತೊಗೊಂಡು ಬಂದೆ. ಇನ್ನೂ ಒಂದು 2-3 ಇದೆ ಕೆಳಗಡೆ, ಅದನ್ನು ಎಲ್ಲ ಹಾಕಬೇಕು ಇವಾಗ. ಸ್ವಲ್ಪ ಮಲ್ಲಿಗೆ ಯಾವ್ಯಾವುದಿದೆ ಅದನ್ನೆಲ್ಲ ಒಂದು ಸೆಟ್ಟು ಒಂದು ಪಾಟ್ಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಫುಲ್ಲು ಎಲ್ಲ ಥರ ಮಲ್ಲಿಗೆನೂ ಇರಲಿ ಅಂತ ಅಷ್ಟೇ. ಈಗ ನಿತ್ಯ ಮಲ್ಲಿಗೆ ಆಯಿತು, ಮಂಗಳೂರು ಮಲ್ಲಿಗೆ ಆಗಿದೆ, ಆಮೇಲೆ ನೆಕ್ಸ್ಟು ದುಂಡು ಮಲ್ಲಿಗೆ ಆಗಿದೆ, ಸಿಂಗಲ್ ಪೆಟಲ್ಸು, ಮತ್ತು ಜಾಸ್ತಿ 5 ಸುತ್ತಿಂದು ಒಂದಾಗಿದೆ. ಇನ್ನೊಂದು ನೋಡಿದ್ದೀನಿ ಮಗ್ಗು ಉದ್ದ ಬಂದು, ಅದು ಒಂದು ಕೆಳಗಡೆ ಇದೆ, ಪಾಟಲ್ಲಿ ಹಾಕ್ಕೊಂಡಿಲ್ಲ ನಾನು. ಅದೊಂದು ಆಯಿತು. ಇನ್ನೊಂದು 2-3 ಇದೆ ನೋಡಿದ್ದೀನಿ, ಆ ಥರದ್ದೊಂದು ಹಾಕಬೇಕು. ನೋಡಿ ಈ ಥರ ಇದೆ. ಇದು ಎಲೆನೇ ಒಂಥರ ಡಿಫ್ರೆಂಟಾಗಿದೆ. ಇದು ದಾಸವಾಳ ನನಗಂತೂ ತುಂಬಾ ಇಷ್ಟ ಆಯಿತು. ಅರಳಿತ್ತು. ನೆಕ್ಸ್ಟ್ ಟೈಮ್ ಹೋದಾಗ ಇನ್ನು ಬೇರೆ ಯಾವುದು ಅರಳಿರುತ್ತೆ ನೋಡ್ಬಿಟ್ಟು ತೊಗೊಂಡ್ಬಿಡ್ತೀನಿ. ನನ್ನ ಹತ್ರ ತರ್ತಿರ್ತೀನಿ, ಒಣಗಿಸ್ತಾ ಇರ್ತೀನಿ. ನೋಡಿ ಇದು ಬೇಸಿಗೆಲಂತೂ ಒಣಗೇ ಹೋಯಿತು. ನನ್ನ ಗಿಡ ಎಲ್ಲ ಫುಲ್ಲು ಡಲ್ ಆಗಿಬಿಟ್ಟಿದೆ. ನೋಡಿ ಇಲ್ಲಿ ವೈಟೇ ಇದ್ದಿದ್ದು ಈ ಪಾಟಲ್ಲಿ, ಈಗ ಪುನಃ ವೈಟ್ ತಂದು ಹಾಕಿದ್ದೀನಿ. ನೋಡೋಣ. ಇದಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು, ಅದು ಒಣಗೋಯ್ತು. ಏನಪ್ಪ ಎಲ್ಲ ಒಣಗೋಗ್ಬಿಟ್ಟಿದೆ. ಬೇಸಿಗೆಗೆ ಮಳೆ ಇಲ್ಲದೆ ಎಲ್ಲ ಕಟ್ ಮಾಡಿದ್ದೆ, ಎಲ್ಲ ಯಾವುದು ಸರಿಯಾಗಿ ಚಿಗುರಿಲ್ಲ. ಇವಾಗ ಫುಲ್ಲು ಎಲ್ಲನೂ ರೀಪಾಟ್ ಮಾಡಿ ಗೊಬ್ಬರ ಹಾಕಿ ನೀಟಾಗಿ ನೋಡ್ಕೋಬೇಕು. ಎಲ್ಲನೂ ಚಿಗುರಿಸಿ ಆ ಗಿಡಗಳನ್ನ ಬದುಕಿಸ್ಕೋಬೇಕು ಅಷ್ಟೇ ಇವಾಗ ಇರೋದು. ಇದು ದಾಸವಾಳ ಗಿಡ, ಇದು ಒಂದು ದೊಡ್ಡದು, ಇದು ಮಾತ್ರ ಒಂದು ದೊಡ್ಡದಿದೆ, ಒಂದು 2 ಪಾಟಲ್ಲಿ. ಆಲ್ಮೋಸ್ಟ್ ನಾನು ಬೆಳಿಗ್ಗೆ ಇವತ್ತು ಉಪ್ಸಾರು ಮಾಡೋಣ ಅಂತ ಹೇಳಿ ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋದೆ. ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಮೆಂತ್ಯ ಸೊಪ್ಪಿದೆ, ಇದನ್ನು ನಾನು ಹಾರ್ವೆಸ್ಟ್ ಮಾಡ್ಕೊತೀನಿ. ಅದು ಬಂದಾದಮೇಲೆ ಇದು ಬರಲಿ ಅಂತ ಹೇಳಿ ಸ್ವಲ್ಪ ಕತ್ಲಾಯಿತು. ವಿಡಿಯೋ ಒಂದು ಸ್ವಲ್ಪ ಕ್ಯಾಮ್ರಾಗ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇಲ್ಲ ಅನಿಸುತ್ತೆ. ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಇದಕ್ಕೆ ಕೊತ್ತಂಬರಿ ಹಾಕಿದ್ದೆ. ಇದನ್ನು ಹಾರ್ವೆಸ್ಟ್ ಮಾಡಿಕೊಂಡ್ರೆ ಇಲ್ಲಿ ಕೊತ್ತಂಬರಿ ಹಾಕ್ತೀನಿ, ಅಲ್ಲಿ ಹಾರ್ವೆಸ್ಟ್ ಮಾಡಿಕೊಂಡು ಪುನಃ ಮೆಂತ್ಯ ಹಾಕ್ತೀನಿ. ಅಷ್ಟರಲ್ಲೇ ಅದನ್ನು ಹಾರ್ವೆಸ್ಟ್ ಮಾಡಿಕೊಂಡು ಇದನ್ನು ಹಾರ್ವೆಸ್ಟ್ ಮಾಡಿಕೊಂಡ್ರೆ ಇದರಲ್ಲಿ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.